ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ತನ್ನ ಪಥವನ್ನು ಬದಲಿಸುವ ಸುಸಂದರ್ಭವೇ ಈ ಮಕರ ಸಂಕ್ರಾಂತಿ. ಸೂರ್ಯನು ಇದುವರೆಗೂ ಭೂಮಿಯ ದಕ್ಷಿಣಾರ್ಧಗೋಳದಲ್ಲಿದ್ದು, ಇದೀಗ ಈ ಹಬ್ಬದ ಮೂಲಕ ಅವನು ಉತ್ತರಾರ್ಧಗೋಳಕ್ಕೆ ಕಾಲಿಡುತ್ತಾನೆ. ಇದನ್ನು ನಾವು ಉತ್ತರಾಯಣ ಪುಣ್ಯಕಾಲ ಎಂದು ನಾವು ಕರೆಯುತ್ತೇವೆ. ಈ ದಿನದ ವಿಶೇಷವೇ ಈ ಹಬ್ಬ ಮಕರ ಸಂಕ್ರಾಂತಿ. ಈ ವರ್ಷದ ವಿಶೇಷಗಳಲ್ಲಿ ಒಂದು, ಪ್ರಯಾಗರಾಜದಲ್ಲಿ 144 ವರ್ಷಗಳಿಗೊಮ್ಮೆ ನಡೆಯತಕ್ಕಂಥ ಮಹಾಕುಂಭಮೇಳವು ನಡೆಯುತ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಊರಿನ ಗ್ರಾಮದೇವರಾದಂಥ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಈ ಬಾರಿ ನಮ್ಮ ದೇವಸ್ಥಾನಕ್ಕೆ ವಿಶೇಷವಾದಂಥ ದೀಪಾಲಂಕಾರ, ಹೂವಿನ ಅಲಂಕಾರಗಳು ನಡೆಯುತ್ತಿದೆ. ಇದರ ಸೇವಕರ್ತರು ಮಾವಿನಕಟ್ಟೆಯ ಒಬ್ಬ ಭಕ್ತರು. ಅವರು ಈ ದೇವಸ್ಥಾನಕ್ಕೋಸ್ಕರ ಈ ಬಾರಿ ವಿಶೇಷವಾದಂಥ ರೀತಿಯ ದೀಪಾಲಂಕಾರವನ್ನು ಮಾಡಿರುತ್ತಾರೆ. ಇದರಿಂದ ಇಂದು ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನವು ವಿಶೇಷವಾಗಿ ಕಳೆಗಟ್ಟಿದೆ. ಇಲ್ಲಿ ಪ್ರತಿನಿತ್ಯ ವರ್ಷದಂತೆ ಇಂದಿನ ರಾತ್ರಿ ಪೂರ ಅಖಂಡವಾದಂಥ ಭಜನೆಯು ನಡೆಯುತ್ತದೆ. ಇಂದು ನಾವು ಮಕರ ಸಂಕ್ರಾಂತಿಯ ಈ ಸಂದರ್ಭದಲ್ಲಿ ಈ ಭಜನೆಯ ಕೊನೆಯ ಹಂತದಲ್ಲಿ ನಾವು ಬರುತ್ತಾ ಇದ್ದೇವೆ. ನಮ್ಮ ಇಡೀ ಕುಟುಂಬದವರು ದೇವಸ್ಥಾನಕ್ಕಾಗಿ, ಈ ಪೂಜೆಗಾಗಿ ನಾವು ಈ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಭಜನೆಯು ಅಖಂಡವಾಗಿ ನಡೆಯುತ್ತಿರುವ ಶಬ್ದವು ನಮ್ಮನ್ನು ತುಂಬ ಪುಳಕಿತಗೊಳಿಸುತ್ತಿದೆ. ಈ ಒಂದು ಸಂದರ್ಭದಲ್ಲಿ ಆರತಿಯನ್ನು ನಾವೆಲ್ಲರೂ ಕೂಡ ಕೇಳುವಂತರಾಗೋಣ.
ರಂಗನಾಥ ಸ್ವಾಮಿಗೆ ಮಹಾಮಂಗಳಾರತಿ ನಡೆಯುತ್ತಿದೆ. ನಮ್ಮ ಗ್ರಾಮ ದೇವರಾದಂಥ ರಂಗನಾಥ ಸ್ವಾಮಿ, ಅದೇ ರೀತಿ ಭೂತಪ್ಪ ಸ್ವಾಮಿಗೂ ಮಂಗಳಾರತಿಯು ಜರುಗಿತು. ನಂತರ ಆ ದೀಪವನ್ನು ದೀಪ ಸ್ತಂಭದ ಅದನ್ನು ಪ್ರತಿಷ್ಠಾಪಿಸಲಾಯಿತು. ಆನಂತರ ವಿಶೇಷವಾಗಿ ಈ ಪೂಜೆಯು ನೋಡಿ, ನಮ್ಮ ರಂಗನಾಥ ಸ್ವಾಮಿಯು ಹೇಗೆ ಸರ್ವಾಲಂಕಾರ ಭೂಷಿತನಾಗಿ ಕಂಗೊಳಿಸುತ್ತಿದ್ದಾರೆ ಎಂದು. ಅದೇ ರೀತಿಯಲ್ಲಿ ನಮ್ಮ ಉತ್ಸವ ಮೂರ್ತಿಯನ್ನು ಉಯ್ಯಾಲೆ ಸೇವೆಗಾಗಿ ಅಣಿಗೊಳಿಸಲಾಗುತ್ತಿದೆ. ಉಯ್ಯಾಲೆಯನ್ನು ರಾತ್ರಿ ಸಿದ್ಧಪಡಿಸಲಾಗಿತ್ತು. ಈಗ ಆ ಉತ್ಸವ ಮೂರ್ತಿಯನ್ನು ಉಯ್ಯಾಲೆಯ ಮೇಲೆ ಕೂರಿಸಲಾಗುತ್ತಿದೆ. ಅದಕ್ಕಾಗಿ ಎಲೆಯನ್ನು ಹಿಂಭಾಗದಲ್ಲಿ ಇಟ್ಟು ಅದರ ಮೇಲೆ ಈ ಉತ್ಸವ ಮೂರ್ತಿಯನ್ನು ಕೂರಿಸಲಾಗುತ್ತಿದೆ. ಈ ರೀತಿಯಲ್ಲಿ ಮಾಡುವುದು ಪ್ರತಿ ವರ್ಷದ ಇಲ್ಲಿನ ಪದ್ಧತಿಯಾಗಿ ಅನಾಚಾರವಾಗಿ ನಡೆದುಕೊಂಡು ಬಂದಿದೆ. ಈಗ ನೋಡಿ, ಉತ್ಸವ ಮೂರ್ತಿಯನ್ನು ಕೂರಿಸುತ್ತಿದ್ದಾರೆ. ಇಂತಹ ಪುಣ್ಯದ ಸುಸಂದರ್ಭ ಇದು ನಮಗೆಲ್ಲರಿಗೂ ಎಂದು ತಾವೆಲ್ಲರೂ ಮನಗಾಣಬೇಕಾಗಿದೆ. ಇದೀಗ ಉತ್ಸವ ಮೂರ್ತಿಯನ್ನು ಉಯ್ಯಾಲೆ ಮೇಲೆ ಕೂರಿಸಲಾಯಿತು. ಇದೀಗ ಪ್ರಧಾನ ಅರ್ಚಕರು ಅದಕ್ಕೆ ಆರತಿಯನ್ನು ಬೆಳಗುತ್ತಿದ್ದಾರೆ. ಈ ಆರತಿಯ ಶಬ್ದದಿಂದ ನಮ್ಮ ಮನಸ್ಸು ಸಂಯಮನ ಪುಳಕಿತಗೊಳ್ಳುತ್ತದೆ. ದೇವರ ಕೃಪೆಯಿಂದ ರಂಗನಾಥ ಸ್ವಾಮಿಯನ್ನು ಪ್ರಥಮವಾಗಿ ತೂಗುವ ಅವಕಾಶ ನಮ್ಮ ಕುಟುಂಬಕ್ಕೆ ಸಿಕ್ಕಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯವೇ ಎಂದು ನಾವು ಭಾವಿಸುತ್ತೇವೆ. ಇದಾದ ನಂತರ ಮತ್ತೊಂದು ವಿಶೇಷವಾದ ಕಾರ್ಯಕ್ರಮ ಇಲ್ಲಿ ಜರುಗುತ್ತದೆ. ಅದೇ ಮಲವನ್ನು ಬಿಡುವ ಕಾರ್ಯಕ್ರಮ. ಇದಕ್ಕಾಗಿ ಉತ್ಸವ ಮೂರ್ತಿಯನ್ನು ದೀಪಸ್ತಂಭದ ಬಳಿಯಲ್ಲಿ ಇರಿಸಿ ಜೀವಂತ ಮಲವನ್ನು ಪೂಜಿಸಿ ಆ ಮಲವನ್ನು ಪೂರ್ವ ದಿಕ್ಕಿನಲ್ಲಿ ಸ್ವತಂತ್ರಗೊಳಿಸುವುದು ಇದು ಅನಾದಿ ಕಾಲದಿಂದ ನಡೆದುಕೊಂಡು ಬಂದ ಪದ್ಧತಿ. ಇತ್ತೀಚೆಗೆ ಕಾಡು ಕಡಿಮೆಯಾಗಿ ಮೊಲಗಳು ಇಲ್ಲದೆ ಇರುವ ಇಂಥ ಸಂದರ್ಭದಲ್ಲಿ, ಯಾರೂ ಭೇಟಿಗೆ ಹೋಗದಂಥ ಇಂಥ ಸಂದರ್ಭದಲ್ಲಿ ಮೊಲವು ಸಿಗದೇ ಇರೋದರಿಂದ ಅದರ ಬದಲಾಗಿ ಇಂದು ಕಾಯನ್ನು ಪೂಜಿಸಿ ಆ ಕಾಯನ್ನು ಪೂರ್ವ ದಿಕ್ಕಿನಲ್ಲಿ ಸ್ವತಂತ್ರವಾಗಿ ಗೊಳಿಸುತ್ತಾರೆ. ಈ ರೀತಿಯಲ್ಲಿ ಮೊಲ ಬಿಡುವ ವಿಶೇಷವಾದ ಕಾರ್ಯಕ್ರಮದ ನಂತರ ಮತ್ತೆ ಉತ್ಸವ ಮೂರ್ತಿಯನ್ನು ಮರಳಿ ಉಯ್ಯಾಲೆಯ ಮೇಲೆ ಪ್ರತಿಷ್ಠಾಪಿಸಲಾಗುತ್ತದೆ. ನಂತರ ಭಕ್ತರು ಬಂದು ಉಯ್ಯಾಲೆಯನ್ನು ತೂಗಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಅದೇ ರೀತಿಯಲ್ಲಿ ಬಂದಂಥ ಸದ್ಭಕ್ತರಿಗೆಲ್ಲ ಪ್ರಸಾದ ವಿನಿಯೋಗದ ಕಾರ್ಯಕ್ರಮ ಇರುತ್ತದೆ. ಎಷ್ಟೇ ಜನರು ಬಂದರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿಯೇ ತೆರಳುತ್ತಾರೆ. ಅದೇ ರೀತಿ ಅನೇಕ ಭಕ್ತರು ತಮ್ಮ ಮನೆಗಳಲ್ಲಿ ಪ್ರಸಾದವನ್ನು ಮಾಡಿಕೊಂಡು ಬಂದು ಅದನ್ನು ಎಲ್ಲರಿಗೂ ಹಂಚುತ್ತಾರೆ. ಎಳ್ಳು ಬೆಲ್ಲದ ವಿಶೇಷ ಪ್ರಸಾದ.